ಎಲ್ರಿಗೂ ನಮಸ್ಕಾರ. ಜಾನು ಮನು ಡೈರೀಸ್ಗೆ ಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಂಗೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಜಾನು. ಆ್ಯಂಡ್ ಇದು ನಮ್ಮ ಹಸ್ಬೆಂಡ್ ತರಿಸಿರೋದು, ಏನು ಅಂತ ಗೊತ್ತಿಲ್ಲ ನನಗೂ. ಸೊ ಈಗ ಅವರನ್ನೇ ಕೇಳೋಣ ಅಂತೆ. ಹಾಂ, ಹೇಳಿ ಮಿಸ್ಟರ್ ಹಸ್ಬೆಂಡ್, ಏನಿದು? ಇದು HDMI ಸ್ಪ್ಲಿಟರ್ ಅಂತ. ಇದು ಹಾಂ, ಪ್ಲೇ ಸ್ಟೇಷನ್ಗೆ ಮತ್ತು ಗೇಮ್ ಮಾಡೋಕ್ಕೆ ಎಲ್ಲಕ್ಕೆ ಯೂಸ್ ಆಗುತ್ತೆ. ಇದು ಒಂದು Okay. ಟಿ ವಿ ಕನೆಕ್ಟ್ ಮಾಡ್ಕೊಂಡು ಟಿ ವಿ ಆಡ್ತಾಯಿದ್ರೆ ಇನ್ನೊಂದು ಲೈವ್ ಮಾಡ್ಬೋದು, ಯೂಸ್ ಆಗುತ್ತೆ. ಔಟ್ಪುಟ್ ಇಂದು ಒಂದು ಕಂಪ್ಯೂಟರ್ಗೆ ಹೋಗುತ್ತೆ, ಇನ್ನೊಂದು ಟಿ ವಿಗೆ ಟಿವಿಗೆ ಹೋಗುತ್ತೆ. ಹೋಗುತ್ತೆ. ಇದರಲ್ಲಿ 2-3 ಥರ ವೇರಿಯೇಷನ್ ಬರುತ್ತೆ. ಅದು 2-3 ಥರ ವೇರಿಯೇಷನಲ್ಲಿ ಹಾಂ, ಈ ಸಮದಲ್ಲಿದೆಯಲ್ಲ, ಇಲ್ಲಿ ಮೇಲ್ಗಡೆ ಒಂದು ಬಟನ್ ಬರುತ್ತೆ. ಓಕೆ. ಮಧ್ಯದಲ್ಲಿ ಬಟನ್ ಬಂದರೆ ಇದರಲ್ಲಿ ಔಟ್ಪುಟ್ ಬರುತ್ತೆ, ಇಲ್ಲಾಂದರೆ ಇದ್ರಲ್ಲಿ ಸ್ಟಾಪ್ ಆಗುತ್ತೆ. ಎರಡರಲ್ಲಿ ಯಾವ್ದಾರು ಒಂದು ಮಾತ್ರ ವರ್ಕ್ ಆಗುತ್ತೆ ಮಧ್ಯದಲ್ಲಿ ಬಟನ್ ಬಂದರೆ. ಇದರಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ, ಪ್ಲಸ್ ಪಾಯಿಂಟು ಇದರಲ್ಲಿ ಇನ್ಪುಟ್ ಬರುತ್ತೆ. ಇದರಲ್ಲಿ ಇನ್ಪುಟ್ ಆದರೆ ಇದು ಸಪ್ರೇಟಾಗಿ ಚಾರ್ಜಿಂಗ್ ಬರುತ್ತೆ. ಚಾರ್ಜ್ ಹಾಕೊಂಡು ನಾವು ಯೂಸ್ ಮಾಡ್ಕೊಂಡು ಕರೆಕ್ಟ್, ಎನಿ ಟೈಮ್ ಚಾರ್ಜ್ ಹಾಕೊಂಡಿರ್ಬೇಕು. ಇದಕ್ಕೆ ಓಕೆ ಓಕೆ. ಕೆಳಗಡೆ ಬಾಕ್ಸಲ್ಲಿ ಚಾರ್ಜರ್ ಇದೆ, ತೆಗೆದು ನೋಡಿ. ಇದರಲ್ಲೆಲ್ಲ ಡೀಟೇಲ್ಸ್ Instruction. ಕೊಟ್ಟಿದ್ದಾರೆ. ಸೊ ಇದು ಚಾರ್ಜರು. ಫೋನ್ ನೋಡೋಕೆ ಮೊಬೈಲ್ ಚಾರ್ಜರ್ ಥರನೇ ಇದೆ, ಬಟ್ ಮೊಬೈಲ್ ಚಾರ್ಜರ್ ಅಲ್ಲ. ಇದು HDMI ಇದು ಸ್ಪ್ಲಿಟರ್ದು. ಎಷ್ಟು ದಪ್ಪ ಪಿನ್ ಇದೆ ಇದು, ಯಾವ ಫೋನ್ಗೂ ಆಗಲ್ಲ. ಮುಂಚೆ ಬರ್ತಿತ್ತು, ಹೌದು. ಮುಂಚೆ ಇದು ಯಾವುದು ಅಂದರೆ ಟಿ ವಿಗೆ ಸೆಟಪ್ ಬಾಕ್ಸ್ ಬರ್ತಿತ್ತಲ್ಲ, ಅದು ಸೆಟಪ್ ಬಾಕ್ಸಿಗೆ ಬರ್ತಾಯಿತ್ತು ಈ ಥರ. ಇನ್ನೊಂದಿದೆಯಲ್ಲ, ಇದು HDMI ಕೇಬಲಿಂದ ಕಂಪ್ಯೂಟರ್ ಹಾಕೋಕ್ಕೆ ಇದು ವಿಡಿಯೋ ಕ್ಯಾಪ್ಚರ್ ಅಂತಾರೆ ಇದನ್ನು. ಓಕೆ. ಅದೊಂದು 500 ರೂಪಾಯಿ ನಾವು ಕೊಟ್ಟಿರೋದು. ಹಂಗೆ ಎಸ್ಬಿಟ್ರೆ ಡಮ್ ಡಮ್ ಅಂತ. ಆಯ್ತು ಮನ್ಸಿಗೆ ಆಯ್ತು, ನೋವಾಗುತ್ತೆ ತುಂಬ. ಎಸೆಯೋದಿಲ್ಲ. ಬಟ್ ಇದು ಸಿಂಗಲ್ ಇದೆ. ಹಾಂ, ಅದು ಈಗ ಈ ಕಡೆ ಹಿಡಿದಿದ್ರು ಇದು ಲ್ಯಾಪ್ಟಾಪಿಗೆ ಹೋಗುತ್ತೆ. ನಾನು ತೋರಿಸ್ತೀನಿ ಆಮೇಲೆ. ಓಕೆ. ಇದು ಲ್ಯಾಪ್ಟಾಪಿಗೆ ಇಂಜೆಕ್ಟ್ ಮಾಡ್ತೀವಿ, ಇದು HDMI ಕೇಬಲ್ ಈ ಕಡೆ ಇಂಜೆಕ್ಟ್ ಮಾಡ್ತೀವಿ. ಡೈರೆಕ್ಟಾಗಿ HDMI ಕೇಬಲ್ಗೆ ಇಂಜೆಕ್ಟ್ ಮಾಡೋಕ್ಕಾಗಲ್ಲ. ಈಗ ರೀಸೆಂಟಾಗಿ ಬರೋ ಲ್ಯಾಪ್ಟಾಪಿಗೆ, ಹಳೆ ಮುಂಚೆ ಬರ್ತಾಯಿತ್ತು, ಕೆಲವೊಂದು ಬರ್ತಾಯಿತ್ತು, ಕೆಲವೊಂದು ಬರ್ತಿರಲಿಲ್ಲ ಮುಂಚೆ. ಅದಕ್ಕೆ ಈಗ ಮುಂಚೆ ಈಗ ಬರೋ ಟಿ ವಿಗಳಲ್ಲೂ ಕೆಲವೊಂದಕ್ಕೆ HDMI ಕೇಬಲ್ ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಟಿರ್ತಾರೆ. ಇಲ್ಲ ಅಂದರೆ ಪೆನ್ಡ್ರೈವ್ ಥರ ಆಪ್ಷನ್ ಇದ್ದರೆ ಡೈರೆಕ್ಟಾಗಿ ಕನೆಕ್ಷನ್ ಮಾಡ್ಕೊಬೋದು. ಹಂಗೆ ಟಿ ವಿಲಿ ಗೇಮ್ ಮಾಡ್ತಿದ್ರೆ ಪ್ಲೇ ಸ್ಟೇಷನ್ ಏನಾರು ತೊಗೊಂಬಂದು ಏನಾರು ಕನೆಕ್ಟ್ ಮಾಡ್ತೀವಿ, HDMI ಕೇಬಲ್ ಡೈರೆಕ್ಟಾಗಿ ಕನೆಕ್ಟ್ ಆಗಲ್ಲ ಅಂದರೆ ಈ ಥರ ಪೆನ್ಡ್ರೈವ್ ಥರದ್ದು ಬರುತ್ತೆ. ಇದು ಆನ್ಲೈನಲ್ಲಿ ನೋಡಿದ್ರೆ 300 ರೂಪಾಯಿ, 300 ಸಮಥಿಂಗ್ ತೋರಿಸುತ್ತೆ. ಅಂಗಡಿಗೆ ಹೋದರೆ ಒಂದು ಸ್ವಲ್ಪ 10-20 ರೂಪಾಯಿ ಕಮ್ಮಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಏನೋ ವೇರಿಯೇಷನ್ ಏನಿಲ್ಲ. ಓಕೆ. ಸೊ ಇದನ್ನೆಲ್ಲ ಕನೆಕ್ಟ್ ಮಾಡೋದು ನೆಕ್ಸ್ಟ್ ಎಲ್ಲ ಕನೆಕ್ಷನ್ ಮಾಡೋಣ, ತೋರಿಸ್ತೀನಿ ಏನು ಹಿಂಗೆ ಅಂತ. ಫಸ್ಟು ಇದು ನನ್ನ ಹತ್ರ ಮುಂಚೆ ಇದು 2006-07ನೇ ಇಸ್ವಿಲಿ ಬಂದಿದ್ದು ಪ್ಲೇ ಸ್ಟೇಷನ್ ಫಸ್ಟು. ಆದರೆ ಈಗಲೂ ಅದೇ ಇರೋದು. ಈಗ ಪ್ಲೇ ಸ್ಟೇಷನ್ನು 5 ಇದೆ, 6 ಬರುತ್ತೆ. ಇನ್ನೇನು 2-3 ತಿಂಗಳು ಮ್ಯಾಕ್ಸಿಮಮ್. ಇಲ್ಲಾಂದರೆ ಒಂದು 6 ತಿಂಗಳು ಕಳೆದ್ರೆ 2026 ಮುಗಿದಿಲ್ಲ, 27ಕ್ಕೆ ಪ್ಲೇ ಸ್ಟೇಷನ್ 6 ಬರುತ್ತೆ. ಈಗ ಅಪ್ಡೇಟ್ ಆಗಬೇಕು ಅಂತ ಸುಮ್ಮನಾಗಿದ್ದೀನಿ. ಸದ್ಯಕ್ಕೆ ಇರೋದು ಇದಕ್ಕೆ ಕನೆಕ್ಷನ್ ಮಾತ್ರ ಮಾಡಿ ತೋರಿಸ್ತೀನಿ. ಈಗ ಟಿ ವಿಲಿ ಈಗ ನನ್ನ ಹತ್ರ ಇರೋದು ಇದು ಒಂದು HDMI ಕೇಬಲ್ಲು ಒಂದಿದೆ, ಇದು ಎರಡನೇದು. ಓಕೆ. ಇಲ್ಲಿ ಎರಡಿದೆ. ಒಂದೊಂದೇ ಮಾಡಿಬಿಟ್ಟು ನನ್ನ 3 HDMI ಕೇಬಲ್ ಇರೋದು. ಒಂದೊಂದೇ ಕನೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೂ. ಇದು HDMI ಕೇಬಲ್ಲು. ಇಲ್ಲಿ ಟಿ ವಿ ಹಿಂದೆ ಇಲ್ಲಿ HDMI 1, HDMI 2 ಅಂತ ಇದೆ. ಇದು ಆಲ್ಮೋಸ್ಟ್ ನಾನು ಡೈಲಿ ರೆಗ್ಯುಲರ್ ಆಡೋದ್ರೆ ಇದರಲ್ಲೇ ಆಡೋದು. HDMI 1 ಕೇಬಲ್ ಕನೆಕ್ಟ್ ಮಾಡಿರೋದು ನಾನು ಯಾವಾಗೂ. ನೀವು ತೋರ್ಸೋಕ್ಕಿಂತ ಮಾತ್ರ ಬಿತ್ತಿರೋದು. ಇಲ್ಲಿ ಹಿಂಗೆ ಕರೆಕ್ಟಾಗಿ ಎಷ್ಟು ಮಾಡಿದ್ರೆ ಮುಗಿಯುತ್ತೆ ಅಷ್ಟೇ ಟಿ ವಿ ಕನೆಕ್ಷನ್ನು. HDMI ಕೇಬಲ್ದು ಇದು ಎರಡು ಕೇಬಲ್ ಅಂದರೆ ಪವರ್ ಕೇಬಲ್ ಅಷ್ಟೇ, ಹಿಂಗೆ ಎಕ್ಸ್ಟ್ರಾ ಏನಿದೆ. ಗೊತ್ತಿದೆ ಎಲ್ಲರೂ. ಈಗ ಇದು ಈ HDMI ಕೇಬಲ್ ಇದೆ, ಇದಕ್ಕೆ ಇನ್ನೊಂದು HDMI ಕೇಬಲ್ ತಗೊಂಡು ಸ್ಪ್ಲಿಟರ್ ಇದು ಇನ್ಪುಟ್ ಬರುತ್ತೆ, ಇದು 2 ಔಟ್ಪುಟ್ ಬರುತ್ತೆ. ಇದೊಂದು ಟಿ ವಿಗೆ, ಒಂದು ಲ್ಯಾಪ್ಟಾಪಿಗೆ. ಇದು ಪ್ಲೇ ಸ್ಟೇಷನಿಂದ ಬರುತ್ತೆ ಚಾರ್ಜಿಂಗು. ಈಗ ಇದನ್ನ ಟಿ ವಿಯಿಂದ ತೊಗೊಂಡಿರೋದು, ಈಗ ಡಿಸ್ಕೌಂಟ್ ಒಂದು ತೋರಿಸಿರೋದು ತೊಗೊಂಡು ಒಂದು ಇಂಜೆಕ್ಟ್ ಮಾಡಿಬಿಟ್ಟು ಇದಕ್ಕೆ
ಕೇಬಲ್ ಹೊಸ್ತು ತೊಗೊಂಡಿರೋದಲ್ವ ಹಾಗಾಗೆಲ್ಲ ಕ್ಲಿಪ್ಸ್ ಇದೆ ಅಷ್ಟೇ, ನಾವು ರಿಮೂವ್ ಮಾಡ್ತಾಯಿದ್ದೀನಿ. ಇದು ಲ್ಯಾಪ್ಟಾಪಿಗೆ ಹೋಗುತ್ತಿದ್ದು ಇದು ಇಲ್ಲಿಗೆ 2 ಔಟ್ಪುಟ್ ಬಂತು ಅಷ್ಟೇ, ಪ್ಯಾಕಿಂಗ್ ಮುಗಿತ್ತು ಆಲ್ಮೋಸ್ಟು. ಹಾಂ, ಇಲ್ಲಂದರೆ ಇವಾಗ ತೋರಿಸ್ತೀನಿ. ಈಗ ಒಂದು ಟಿ ವಿದು ಆ್ಯಂಡ್ ಇದು ಒಂದು ಟಿ ವಿಗೆ ಬರುತ್ತೆ. ಇದು ಹಾಂ, ಇದು ಟಿ ವಿ ಕನೆಕ್ಷನು, ಇದು ಲ್ಯಾಪ್ಟಾಪ್ ಕನೆಕ್ಷನ್. ಓಕೆ, ಇದು ಯೂಟ್ಯೂಬ್ ಲೈವ್ ಹೋಗುತ್ತೆ, ನಾವು ಟಿ ವಿಲಿ ಆಡ್ತಾ ಇರ್ತೀವಿ. ಓಕೆ, ಇದು ಇನ್ನೊಂದು ಕೇಬಲ್ಲು ಕೊಟ್ಟಿದ್ದು, ಇದು ಇಂಜೆಕ್ಟ್ ಮಾಡಿ ಮುಗಿತು. ಇದು ಓಕೆ, ಮತ್ತೇನು ಇದು ಇದೆ ಮೇನ್ ಎಲ್ಲದಕ್ಕೂ. ಸ್ಪ್ಲಿಟರ್. ಹಾಂ, ಇದರಲ್ಲಿ ಕೋಡಿಂಗ್ ಇರುತ್ತೆ, ಇದನ್ನು ಕೋಡಿಂಗ್ ಟ್ರ್ಯಾಕ್ ಮಾಡಿಬಿಟ್ಟು ಇದು ಯೂಸ್ ಆಗುತ್ತೆ. ಏನಾದ್ರು ಯಾವುದೂ ಆಗೋಲ್ಲ. ಇದರಲ್ಲೇ 2-3 ಥರ ವೇರಿಯೇಷನ್ ಬರುತ್ತೆ. ಆಗಲೇ ಹೇಳ್ದಂಗೆ ನಿಮಗೆ ಇನ್ನೊಂದು ತೊಗೊಂಬನ್ನಿ. ಇದ್ರಲ್ಲಿ ಜಾಸ್ತಿ ಏನು ಓವರ್ ಏನಿಲ್ಲ. ಇದು ಇಂಟರ್ನೆಟ್ ಕನೆಕ್ಷನ್. ಇದು ನಮಗೆ ಇಂಟರ್ನೆಟ್ ಕನೆಕ್ಷನ್ ಡೈರೆಕ್ಟಾಗಿ ಕೊಟ್ಕೊಂಡ್ರೆಲ್ಲ ಇಡ್ಬೋದು. ಎವ್ರಿ ಟೈಮ್ ಬೇಕಾದ್ರೆ ನಾವು ಅಪ್ಡೇಟ್ ತೋರಿಸುತ್ತೆ, ಅಪ್ಡೇಟ್ ಮಾಡ್ಕೊಬೋದು. ನಾವು ಅಪ್ಡೇಟ್ ಏನು ಮಾಡೋಕ್ಕೆ ಹೋಗ್ತಿಲ್ಲ, ಬೇಕು ಮಾತ್ರ ನಾವು ಮಾಡ್ಕೊಳ್ಳೋದು ಅಷ್ಟೇ. ಇದು HDMI ಕೇಬಲ್ಲ, ಇಲ್ಲಿಗೆ ಕಾಣ್ತಿಲ್ಲ ಪೆನ್ನು, ಇಲ್ಲಿಗೆ ಇಂಜೆಕ್ಟ್ ಮಾಡಿ ಮುಗೀತು ಅಷ್ಟೇ. ಆಯಿತು. ಓಕೆ, ಇದು ಪವರ್ ಕೇಬಲ್ಲು. ಓಕೆ, ಇದು USA ಕೇಬಲ್ ಬರುತ್ತೆ ಇದಕ್ಕೆ. ಈ ಕೇಬಲ್ ಯಾವುದು ಅಂದರೆ ಇದಕ್ಕೆ ಜಾಯ್ಸ್ಟಿಕ್ಕಿಗೆ ಎಲ್ಲ ಚಾರ್ಜರ್ ಇದು. ಚಾರ್ಜರ್ ವಿತ್ ಕನೆಕ್ಟರು. ಹಾಂ, ಕನೆಕ್ಟರ್ ಆಸ್ ಚಾರ್ಜರ್. ಎರಡು ಚಾರ್ಜರ್ಗೆ ಜಾಸ್ತಿ ಯೂಸ್ ಮಾಡೋದು ಇದನ್ನು. ಇದು ಎಲ್ಲ ಬ್ಲೂಟೂತಿಂದ ಟಿ ವಿಗೆ ಡೈರೆಕ್ಟ್ ಕನೆಕ್ಷನ್ ಆಗಿರುತ್ತೆ. ಓಕೆ, ಇದನ್ನು ಇಂಜೆಕ್ಟ್ ಮಾಡಿ ಆನ್ ಮಾಡಿ ಟಿ ವಿ ಆನ್ ಆಗಿದೆ. ಆನ್ ಮಾಡ್ಕೊಳ್ಳೋದು ಟಿ ವಿ. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಈಗ ತೋರಿಸ್ತೀನಿ ನಾನು. ಈಗ ನೋ ಸಿಗ್ನಲ್ ಅಂತ ಬರುತ್ತೆ. ಏನೈತಿ ಅಂದರೆ ನೋ ಸಿಗ್ನಲ್ಲು. ಇಲ್ಲಿ ಪ್ಲೇ ಸ್ಟೇಷನ್ ಆನ್ ಆಗಿದೆ ನಮ್ಮದು, ಆ ಥರ ಇರೋದು. ಆನ್ ಆದರೆ ಲೈಟ್ ಬರುತ್ತೆ. ಕನೆಕ್ಷನ್ ಕೊಟ್ಟಿಲ್ಲ ನೀನು. ಓಕೆ, ಕನೆಕ್ಷನ್ ಕೊಟ್ಟ ಮೇಲೆ ಈಗ ಪ್ಲಗ್ಗಿಂಗ್ ನಾನು ಎಕ್ಸ್ಟ್ರಾ ತೊಗೊಂಡಿರೋದು ಇಲ್ಲಿ ಹತ್ರ ಯಾವುದೂ ಇಲ್ಲ ಪ್ಲಗ್ ಅಂತ. ಇಲ್ಲಿ ಈಗ ಹಾಕಿ ಈ ಬಟನ್ ಮಾಡಿದೆ. ನೆಕ್ಸ್ಟ್ ಕೆಂಪು ಕಲರ್ ಲೈಟ್ ಬರುತ್ತೆ, ಇಲ್ಲಿ ಚಿಕ್ಕದಾಗಿ ಕಾಣ್ತಿದೆ ನಿಮಗೆ. ಅದನ್ನು ಮೆಟ್ಟಿದೆ ಗ್ರೀನ್ ಕಲರ್ ಆಗುತ್ತೆ ಅಷ್ಟು ಮುಗೀತು. ಇವಾಗ ನಾನು ಏನಕ್ಕೋಸ್ಕರ ಮೇಲಿಂದ ಕೆಳಗೆ ಜಸ್ಟ್ ಇಳಿಸ್ತೇನೆ ಅಂದರೆ ಅಲ್ಲಿ ಜಾಗ ಸಾಕಾಗ್ತಿರಲಿಲ್ಲ. ಸ್ವಲ್ಪ ಇದು ಕೇಬಲ್ ತುಂಬ ಸಣ್ಣ ಇರೋದ್ರಿಂದ ಇಲ್ಲಿ ಕೆಳಗೆ ಇಳಿಸ್ಕೊಂಡಿದ್ದೀನಿ. ಇಲ್ಲಿಗೊಂದು ಕನೆಕ್ಟ್ ಮಾಡಿದರೆ, ಇಲ್ಲಿಗೊಂದು ಇಂಜೆಕ್ಟ್ ಮಾಡಿದರೆ ಇನ್ಸೆಕ್ಟ್ ಮಾಡಿರೋದಕ್ಕೆ ಮುಗೀತು ಇಲ್ಲಿಗಿದು. ಆಮೇಲೆ ಈ ಲ್ಯಾಪ್ಟಾಪಲ್ಲಿ ಹಾಕೋದಕ್ಕೆ ಹಾಕಿರಿ, ಕಂಪ್ಲೀಟಾಗಿ ಮುಗೀತು ಈಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ಪಾರ್ಟ್ 2 ವಿಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.